ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಂದು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು. ನಾನು ಇವಾಗ ಹೊಲಿಸ್ತಾ ಇದ್ವಿ, ಅಲ್ಲಿ ಯಾಕೋ ಸ್ವಲ್ಪ ನಂಗೆ ಸರಿ ಬರಲಿಲ್ಲ. ಬೇರೆ ಕಡೆ ಚೆನ್ನಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ ಅಂತ ಅಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ಯಾವ ಥರ ಸ್ಟಿಚ್ ಮಾಡ್ತಾರೆ ಏನು ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಶೈಲು ಕೂಡ ರೆಡಿಯಾಗಿದ್ದಾಳೆ, ತೋರಿಸ್ತೀನಿ. ಏನಕ್ಕೆ ಎರಡೆರಡು ಹೆಲ್ಮೆಟು ಒಳಗಡೆ ಅಂತ. ತುಂಬ ಜನ ಕೇಳ್ತಾಯಿದ್ರಿ ನಿನ್ನೆ ಹಾಕಿರೋಂಥ ವೀಡಿಯೋನಲ್ಲಿ, ಶೈಲು ಪ್ರೆಗ್ನೆಂಟಾ, ಎಷ್ಟು ತಿಂಗಳು, ಏನಕ್ಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು ಕೇಳ್ತಾಯಿದ್ರಿ. ಶೈಲು ಬೇರೆ ಸಣ್ಣ ಆಗ್ಬಿಟ್ಟಿದ್ದಾಳೆ, ಅವಳಿಗೆ ಹುಷಾರಿಲ್ಲ, ಏನಾಯಿತು ಅಂತ. ಆ ಥರ ಏನಿಲ್ಲ. ಪ್ರೆಗ್ನೆಂಟ್ ಆಗಿದ್ರೆ ಖಂಡಿತವಾಗ್ಲೂ ತಿಳಿಸ್ತೀವಲ್ವ. ಆ ಥರ ಪ್ರೆಗ್ನೆಂಟ್ ಏನಿಲ್ಲ. ಅವಳು ಸ್ವಲ್ಪ ಹುಷಾರಿರಲಿಲ್ಲಲ್ವ, ಹಾಗಾಗಿ ಸ್ವಲ್ಪ ಚಾನಲ್ಗೆ ವೀಡಿಯೋ ಹಾಕ್ತಿಲ್ಲ. ಮತ್ತು ಹೊಸ್ಕೊಂದು ಚಾನಲ್ ಮಾಡಿದ್ದಾಳೆ ಅಲ್ವ ಶೈಲು, ಹಾಗಾಗಿ ಆ ಚಾನಲ್ಗೆ ವೀಡಿಯೋ ಹಾಕ್ತಾಯಿದ್ದಾಳೆ. ತುಂಬ ಜನ ಇದ್ದೀರಾ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಶೈಲು ಚಾನಲ್ನ. ಹೋಗ್ಬಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷ್ ಇನ್ಫಾರ್ಮೇಷನ್ ಅಡ್ಡ ಅಂತ ಹೇಳ್ಬಿಟ್ಟು ಲಿಂಕ್ ಕೂಡ ಹಾಕಿರ್ತೀನಿ ನಾನು ಅಲ್ಲಿಂದ. ಮತ್ತು ಇಲ್ಲಿ ಪೋಸ್ಟ್ ಆಫೀಸಿಗೆ ಬಂದ್ವಿ, ಸ್ವಲ್ಪ ಇಲ್ಲಿ ಕೆಲಸ ಇತ್ತು, ಏನೋ ಪಾರ್ಸಲ್ ಮಾಡೋವಂಥದ್ದು. ಇಲ್ಲಿ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ. ತಮ್ಮ ತಂದೆ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ತೊಗೊಂಡಿದ್ದಲ್ವ, ಅದೆರಡು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಬೇರೆ ಥರನೇ ಡಿಫ್ರೆಂಟಾಗಿ ಪೊಲೀಸಾಗಿ ಕೇಳಿದ್ದೀನಿ. ನೋಡೋಣ ಯಾವ ಥರ ಸ್ಟಿಚ್ ಮಾಡಿಕೊಡ್ತಾರೆ. ಇದು ಮೊದಲನೇ ಬರೀ ಬಟ್ಟೆ ಚೆನ್ನಾಗಿದೆ ಪುಟ, ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಕೇಳ್ಬಿಟ್ಟೆ. ನೋಡೋಣ ಯಾವ ಥರ ಸ್ಟಿಚ್ ಮಾಡ್ತಾರೆ ಏನು ಅಂತೇಳಿ. ಡಿಫ್ರೆಂಟ್ ಅಂದರೆ ಏನಿಲ್ಲ, ಇದು 20 ವರ್ಷದ ಹಿಂದೆನೇ ಹಾಕ್ಕೊಳ್ತಿದ್ದಂಥ ಬ್ಲೌಸ್ಗಳು ಇವಾಗ ಆ ಥರ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಥರ ನೀವು ಇಲ್ಲಿ ಶೋಲ್ಡರ್ ಹತ್ರ ಜುಬ್ಬ ಹತ್ರ ಕುಚ್ಚು ಥರ ಬರೋದೆಲ್ಲ ಇವಾಗ ಅದನ್ನು ಮತ್ತೆ ಅದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಇವಾಗ ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ವಿ. ನೋಡಿ ಈ ಕಡೆ ಮೊಳಕೆ ಕಾಳು ಸಾಂಬಾರಿಗೆ, ಮತ್ತು ಸ್ವಲ್ಪ ಇಲ್ಲಿ ಈ ಕಡೆ ಸೈಡು ಗ್ರೇವಿ ಮಾಡ್ತಾಯಿದ್ದೀನಿ. ಎಲ್ಲಕ್ಕೂ ಕೂಡ ರೆಡಿ ಮಾಡಿಕೊಂಡು ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಹಿಂಗೆ ಕುಡಿಯೋಕೊಳ್ಳೋದು ನಾವೆಲ್ಲನೂ. ಅದಲ್ಲಿ ಇಟ್ಬಿಟ್ಟು ಆ ಇಡ್ಲಿ ಬಿಡಮ್ಮಾಯ್ತು ಬಿಡು, ಕರ್ಕೊಂಡ್ಬಿಡು ಬಿಡು. ನಾನು ಮಾಡ್ಕೊತೀನಿ ಮಡ್ಗೋಲಿ ಹೋಗಿ ಕರ್ಕೊಂಡು ಲೇಟ್ ಆಗುತ್ತೆ ಪಾಪನ. ಬಜ್ಜಿ ಬೇಗ ಸ್ಕೂಲಿಗೆ ಟೈಮ್ ಆಗ್ತಾಯಿದೆ, ಹಂಗಾಗಿ ಶೈಲು ಕರ್ಕೊಬರಕ್ಕಂತ ಹೋದ್ಲು. ಮೊಳಕೆ ಕಾಳು ಯಾಕೋ ಸರಿಯಾಗಿ ಬಂದಿಲ್ಲ ನೋಡಿ. ಇದು ಹುರುಳಿಕಾಳು ಅಂದರೆ ಬಂದಿದೆ ಎಲ್ಲ ಕುರುಮೊಳಕೆ, ಹೀಗಿದ್ರೂ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ತಡ್ನೆ ಕಾಳು ಅಂತೂ ಬೇಗನೆ ಮೊಳಕೆ ಬರುತ್ತೆ, ಇದರಲ್ಲಿ ಸ್ವಲ್ಪ ಲೇಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಜ್ಜಿ ಬೇಬಿಗೋಸ್ಕರ ಗುಂಡ್ಕಾಯಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ಮೊಳಕೆ ಕಾಳು ಸಾಂಬಾರು ಕೂಡ ಮಾಡ್ಕೊಳ್ತಾಯಿದ್ದೀವಿ ಸೈಡ್ ಪಕ್ಕದಲ್ಲಿ. ನಮ್ಮ ಮನೆಗಳಲ್ಲೆಲ್ಲ ಯಾವಾಗಲೂ ಖಾರದ ಪುಡಿನ ಬೇಳೆ ಸಾಂಬಾರ್ಗೆ ಆಗ್ಬೋದು, ಮಟನ್ ಚಿಕನ್ಗೆ ಆಗ್ಬೋದು, ಬೇರೆ ಬೇರೆ ಸಾಂಬಾರು ಅಂದರೆ ಹಳ್ಳಿಗಳಲ್ಲಿ ಆಲ್ಮೋಸ್ಟು 99% ಖಂಡಿತ ಮಾಡಿಸಿಟ್ಕೊಳ್ತಾರೆ. ಸಿಟಿಗಳಲ್ಲಿ ಹಂಗೆ ಏನೂ ಗೊತ್ತಿಲ್ಲ. ಅಂದರೆ ನಮ್ಮ ಹಳ್ಳಿಗಳಲ್ಲಂತೂ ಎಲ್ಲರೂ ಮನೆಗಳಲ್ಲೂ ಕೂಡ ಮಾಡಿಸ್ಕೊಳ್ತಾರೆ. 6 ತಿಂಗಳು ವರ್ಷ ಬರೋಂಗೆ ಮಾಡ್ಕೊಳ್ತಾರೆ. ನಮ್ಮಲ್ಲಿ ನಾನು 6 ತಿಂಗಳು ವರ್ಷ ಬರೋಂಗೆ ಮಾಡ್ಕೊಳ್ಳಲ್ಲ. ನಾನು ಮಾಡಿಸೋಂಥ ಖಾರದ ಪುಡಿ ಒಂದು 3 ತಿಂಗಳಾದರೂ ಬರಬೇಕು ನಂಗೆ ಮಾಡಿಸಿ ಈ ಥರ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಬಿಡ್ತೀವಿ. ಎಕ್ಸ್ಟ್ರಾ ಮಿಕ್ಕದನ್ನ ಎತ್ತಿ ಒಳಗಡೆ ಉಪ್ಪೆಲ್ಲ ಹಾಕಿ ಈ ಥರ ನೋಡಿ ಉಪ್ಪು ಕಾಣ್ತಾಯಿದೆ, ಒಳಗಡೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀವಿ. ಅದು ಹಾಗೆ ಇರುತ್ತೆ. ಸ್ವಲ್ಪ 5-6 ತಿಂಗಳು ಅಂತಂದರೆ ಏನು ಅಂದರೆ ಅದು ಟೇಸ್ಟ್ ಬೇರೆ ಥರ ಇರುತ್ತೆ, ಅದು ನನಗೆ ಇಷ್ಟ ಆಗೋಲ್ಲ. ನಾನೊಂದು 3 ತಿಂಗಳಿಗಾಗಷ್ಟಾದರೂ ನಾನು ಖಂಡಿತವಾಗ್ಲೂ ಮಾಡಿಸಿ ಇಟ್ಕೊತೀನಿ ಈ ಥರ. ಇದು ಮಟನ್ ಚಿಕನ್ಗೆ ಅಂತಲೇ ಮಾಡಿಸ್ಕೊಂಡಿರೋ ಪೌಡ್ರು, ಮತ್ತು ಬೇಳೆ ಸಾಂಬಾರು ರಸಮ್ಗೆಲ್ಲ ಬೇರೆನೇ ಪೌಡ್ರ್ ಮಾಡ್ಕೊಂಡಿರ್ತೀವಿ. ಏನಮ್ಮ ಆತೈತೆ ಇದೆಯಾ? ಹಾಕಿ ಬೇಡ ಬಿಡು. ಪೆಪ್ಪರು ಆರೋಗ್ಯಕ್ಕೆ ಒಳ್ಳೆಯದಂತ ಪುಟ. ಆಲ್ಮೋಸ್ಟ್ ಪೆಪ್ಪರನ್ನು ತಿನ್ನೋದ್ರಿಂದ ಬೆಳಿರೋಂಥ ರೋಗ ನಿರೋಧಕ ಶಕ್ತಿ ಇದೆಲ್ಲ ಹೆಚ್ಚುತ್ತದೆ ಗೊತ್ತಾ, ಕಾಳು ಮೆಣಸನ್ನ ತಿನ್ನೋದ್ರಿಂದ. ಹಾಕ್ಬಿಟ್ಟು ಐತೆ ಅದನ್ನ ನೋಡ್ರಿ. ಸರಿ, ಇದರದ್ದು ರೆಸಿಪಿ ಬೇರೆ ಹಾಕಿದ್ದೀನಿ, ನೋಡ್ಬೋದು ನೀವು. ನೋಡ್ತೀವಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಏನು ಪ್ರಾಬ್ಲಮ್ಮು? ಕಿವಿನೇ ಕೇಳಿಸ್ತಾ ಇಲ್ವಾ? ಕೇಳಿಸುತ್ತೆ ಇರು. ಹಾಂ, ಮತ್ತು ನಾನು ಒಂದು ಇನ್ಸ್ಟೆಂಟಾಗಿ ಒಂದು ಚಟ್ನಿ ಅಂದರೆ ಒಂಥರ ಇದು ಚಟ್ನಿ ಅನ್ಬೇಕು ಗೊಜ್ಜು ಅನ್ಬೇಕು ಗೊತ್ತಿಲ್ಲ, ಇದು ರೆಸಿಪಿ ಬೇರೆ ಹಾಕಿದ್ದೀನಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಕೊಡಮ್ಮ ಅದು ಕೊತ್ತಂಬರಿ ಸೊಪ್ಪು ಸೋಸ್ಕೊತೀನಿ ಕೊಡೋಣ. ಇದು ಬೇಯಲಿ, ಸ್ವಲ್ಪ ಬೇಯ್ತಾ ಇದೆ.
ಮಧ್ಯಾಹ್ನ ಇವತ್ತು ಚಿಕನ್ ಖಾಲಿ ಆಗಕ್ಕೆ ಬಂದಿದೆ ನೋಡಿ, ಇಷ್ಟೇ ಇರೋದು. ಶೈಲು ಪಾಲೋದು ಅವಳು ತಿಂದೇ ಇಲ್ಲ ಚಿಕನ್ ಮಾಡಿಬಿಟ್ಟು. ಮಧ್ಯಾಹ್ನ ನಾವೆಲ್ಲ ಊಟ ಮಾಡಿದ್ವಿ. ಊರಿಂದ ಬರೋ ಗಂಟೆ ಶೈಲು ಅಡುಗೆ ಮಾಡಿದ್ಲಲ್ವ, ಹಂಗಾಗಿ ಶೈಲು ಆಲ್ರೆಡಿ ತಿಂದ್ಬಿಟ್ಟಿಲ್ಲಂತೆ ಉಪ್ಪು ಸಾಂಬಾರಲ್ಲ. ಅವಳಿಗೆ ಏನಕ್ಕೆ ಇಷ್ಟ ಆಯಿತಾ ಗೊತ್ತಿಲ್ಲ. ಅಲ್ಲಿ ಲೇಟಾಗಿ ಮಾಡಿದ್ಲು ಪಾಪ. ಇವತ್ತು ಹೊಸಿ ಕೆಲಸ ಮಾಡಿಲ್ಲ ಅವಳೇ, ಬಟ್ಟೆ ಎಲ್ಲ ವಾಶ್ ಮಾಡಿ ತುಂಬ ಕೆಲಸ ಮಾಡಿದ್ದಾಳೆ. ಮತ್ತು ನಾನು ಇವಾಗ ಸ್ವಲ್ಪ ಈ ಸಾಂಬಾರು ಮಾಡಿದೆ ಅಷ್ಟೇ, ಬಾಕಿದೆಲ್ಲ ಅವಳೇ ಮಾಡ್ತಾಯಿರೋದು. ಮತ್ತು ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಇಷ್ಟೇನಮ್ಮ. ಇದನ್ನು ನೋಡಿ ತುಂಬಾ ಸತ್ಯ ಇದೆ ಪುಟ. 5 ರೂಪಾಯಿ ಒಂದು ಕತೆ ಪುಟ, ಬೆಳಗ್ಗೆ ತಗೊಂಡು ಬಂದದ್ದು. ಸೋಸ್ ಕೊಟ್ಬಿಟ್ರೆ ಮುಗೀತು. ನಾನು ಅದರೊಳಗಡೆ ಮೊಟ್ಟೆ ಹೊಡೆದು ಬಿಟ್ಬಿಟ್ಟೆ. ಅದು ರೆಸಿಪಿಲಿ ಮೊಟ್ಟೆನ ತೋರಿಸ್ತಿಲ್ಲ, ನಿಜ ಅದು ಬೇರೆ. ಹಂಗೆ ಮಾಡಿ ಆಫ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಇದರೊಳಗಡೆ 4 ಮೊಟ್ಟೆನ ಹೊಡೆದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟಿದ್ದೀನಿ ನೋಡಿ. ವಾವ್, ಸೂಪರಾಗಿ ಬಂದಿದೆ. ಬೇಕು ನೀವು ಆ ಥರ ರೆಸಿಪಿ ನೋಡ್ಬಿಟ್ಟು ಹಿಂಗೆ ಮಾಡ್ಕೋಬೋದು. ನೀವು ಮೊಟ್ಟೆ ಪ್ರಿಯರಾದರೆ ಆರಾಮ್ಸೆ ಚೆನ್ನಾಗಿರುತ್ತೆ. ನಿಜ ಆರಾಮ್ಸೆ ಮಾಡ್ಕೊಬೋದು ಹಿಂಗೆ ನಿಧಾನದಲ್ಲಿ. ಬೇಜಾರಾಗ್ತಿದೆ ಸುಮ್ಮನೆ ಸಾಂಬಾರಲ್ಲಿ ಹಂಗೆ ತಿನ್ನೋದಕ್ಕೆ ಅಂತಂದರೆ ಹಿಂಗೆ ಮಾಡಿಬಿಟ್ರೆ ಹ್ಯಾಪಿ ಊಟ. ನಾಳೆ ಬೆಳಗ್ಗೆ ನಮ್ಮನೆ ದೋಸೆ. ನಾವು ದೋಸೆಗೆ ಉದ್ದಿನಬೇಳೆ ಜಾಸ್ತಿ ಹಾಕೋದಿಲ್ಲ, ನಮಗೆ ಇಷ್ಟ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಉದ್ದಿನಬೇಳೆ, ಒಂದು 4-5 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ರೈಸು ಮತ್ತು ಅಕ್ಕಿ ಹಾಕ್ಬಿಟ್ಟು ಆಡಿಸ್ಬಿಟ್ಟು ದೋಸೆ ಮಾಡಿ ನೋಡಿದ್ರೆ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕ್ತಾರೆ, ತುಂಬ ಸಾಫ್ಟು. ಅದು ಇಷ್ಟ ಆಗಲ್ಲ. ಸಾಕ್ಬಿಡಮ್ಮ, ಖುಷಿ ನೈಸಾಗಿ ರುಬ್ಕೊಬಿಡು. ನಿಮ್ಮ ಮನೆಗಳಲ್ಲಿ ಒಂದು ಸರಿ ಮಾಡಿ ಗೊತ್ತಾಗುತ್ತೆ ನಿಮಗೂ. ಆದರೆ ಉದ್ದಿನಬೇಳೆ ಕಡಿಮೆ ಹಾಕ್ಕೊಡಿ. ಅಂದರೆ ಇಲ್ಲಿ 2 ಲೋಟದಷ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೊಂದು 3-4 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ರೈಸು ಬೆಳಗ್ಗೆನೇ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಇಷ್ಟೊತ್ತು ಸಾಯಂಕಾಲ ಆಡಿಸ್ಬಿಟ್ಟು ಬೆಳಗ್ಗೆಗೆ ದೋಸೆ ಮಾಡಿದ್ರೆ ಸೂಪರಾಗಿರ್ತದೆ. ನೋಡಿ ಹಂಗೇನೆ ಬುಜ್ಜಿ ಬೇಬಿ ಏನೋ ಮಾಡ್ತಾಯಿದ್ದಾನೆ. ಏನು ಮಾಡ್ತಿದ್ದೇವಾ? ನಿನ್ನೆಲ್ಲ ಪುಟ ಬುಜ್ಜಿನ ನೋಡಿ ಅಲ್ಲಿ ನಾನು ಬರೋ ಅಷ್ಟರಲ್ಲಿ ಪಕ್ಕದಲ್ಲಿ ಮಡಿಗಿದ್ದಾನೆ ನೋಡಿ. ಅವನವೆಲ್ಲ ಅವ್ರ ಅಮ್ಮಂದು ಪ್ಯಾಂಟ್ ನೋಡಿ ಹೆಂಗೆ ಮಾಡಿಸ್ತಿದ್ದಾನೆ. ವಾವ್, ನೋಡಿಯಪ್ಪ, ಯಾರಾದರೂ ಇಷ್ಟು ಚೆನ್ನಾಗಿ ಮಾಡಿಸ್ತೀರಾ ನೋಡಿ. ಅವನು ಹೆಂಗೆ ಮಡಿಕೊಂಡಿದ್ದಾನೆ ಅಂತ ಬಟ್ಟೆ ಎಲ್ಲನೂ ಅವ್ರ ಅಮ್ಮನಿಗೆಲ್ಲಪ್ಪ. ನೋಡಪ್ಪಟ ನಿಂದು ಎಷ್ಟು ಚೆನ್ನಾಗಿ ಮಡಿಸಿದ್ದಾನೆ ಬಟ್ಟೆನ. ಅಂದರೆ ಅವರಮ್ಮ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಇಟ್ಟಿದ್ದಲ್ಲಿ ರೂಮ್ನಲ್ಲಿ, ಅಲ್ಲಿ ಅವನದೆಲ್ಲ ಆಯ್ಕೊಂಡು ಬಂದು ಈ ರೀತಿ ಮಡಿಚಿಟ್ಕೊಂಡಿದ್ದಾನೆ ಖುಷಿ ಬೇಬಿ. ನೋಡಿ ನೋಡಿದೆ ಪುಟ್ಟ. ಹಾಂ ಏನಮ್ಮ ಹೊರಗಡೆನಾ? ಹೋಗೋಣ. ನಮ್ಮಮ್ಮ ಯಾವುದೋ ಒಂದು ಸಾಂಗ್ ಮಾಡ್ತಾಯಿತ್ತು, ಅದು ವಿಡಿಯೋ. ಓನಮ್ಮ ಖಂಡಿತ ಮೊನ್ನೆ ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ. ಇವಾಗ ಬಿಸಿಲು ಬಂದಿದೆ ನೋಡಿ ಇವಾಗೆಲ್ಲ. ಅದೇ ಇವಾಗ ಹೋಗೋಣ, ನಾನು ರೆಡಿ ಆಗ್ತೀನಿ, ಫ್ರೆಶ್ ಅಪ್ ಆಗ್ತೀನಿ. ಬಾ ನಾವಿಬ್ರು ಇಲ್ಲಿ ಹೋಗೋಣ. ಬಾ ಈ ರೂಮಲ್ಲಿ ಹೋಗೋಣ. ಬಾ ಅಲ್ಲಿ ವಾಶ್ರೂಮ್ ಅಲ್ಲಿ ಬೇಡ, ಮಮ್ಮಲ್ಲಿ ಹೋಗ್ತಾಯಿದ್ದಿ. ಇಲ್ಲಿ ನಾವು ಈ ಪಕ್ಕದ ವಾಶ್ರೂಮ್ಗೆ ಹೋಗೋಣ. ಬಾ ನಮ್ಮದಕ್ಕೆ ಅಮ್ಮಮ್ಮಂದು ಚಿಕ್ಕ ವಾಶ್ರೂಮು, ನಮ್ಮ ದೊಡ್ಡ ವಾಶ್ರೂಮ್ ಇದೆ, ಅಲ್ಲಿ ಹೋಗೋಣ. ಬಾ. ನಾನು ಇಷ್ಟೊತ್ತು ಗಂಟೆ ಎಲ್ಲ ಓದಿಸ್ಲು ಶೈಲು ಎಲ್ಲ ಹಾಗಾಗಿ ಬಿದ್ದಿದೆ. ಈಗ ಯಾವುದೋ ಒಂದು ಪ್ರಮೋಷನ್ ವೀಡಿಯೋ ಮಾಡಬೇಕು ಅಂತ ಹೋಗ್ತಿದ್ದಾಳೆ. ನಾವು ರೆಡಿ ಆಗ್ಬಿಟ್ಟು ಅಯ್ಯೋ ಇರು ಕಂದ, ಹೋಗೋಣ ನೋಡಿ ನಡಿಯಮ್ಮ. ಖುಷಿ ಕೊಡ್ರಿ. ಓದಿ ಬರೆದು ಎಲ್ಲ ಆದಮೇಲೆ ಬೈಕ್ ರೈಡ್ ಮಾಡ್ತಾಯಿದ್ದಾರೆ ನೋಡಿ. ತಿರುಗಿಸ್ಕೊಂಡು ಬಾ. ಚೆನ್ನಾಗಿ ಬೈಕ್ ಓಡಿಸೋದು ಕಲ್ತ್ಬಿಟ್ಟಿದ್ದಾನೆ. ಹಿಂದೆ ಹೆಂಗೆ ಹೋಗ್ಬೇಕು, ಮುಂದೆ ಹೆಂಗೆ ಹೋಗ್ಬೇಕು, ಯಾವ ಸ್ಪೀಡಲ್ಲಿ ಹೋಗ್ಬೇಕು ಎಲ್ಲನೂ ಕಲ್ತ್ಬಿಟ್ಟಿದ್ದಾನೆ ಬುಜ್ಜಿ ಬೇಬಿ. ಬ್ರೇಕ್ ಹೆಂಗೆ ಹಾಕ್ಬೇಕು ಎಲ್ಲನೂ. ಏನಮ್ಮ ಚಿಂಟಿ? ಏನಿದೆ ನಿಧಾನದಲ್ಲಿ ತಿರ್ಗಿಸ್ಕೊ. ಸ್ಕೂಟ್ರ್ ಅಲ್ಲೋಯ್ತದೆ, ತಿರ್ಗಿಸ್ಕೊಂಡು ಬಾ.
ಹಾಂ ನಿಂತ್ಕೊಂಡು ಏನದು ಸ್ಟೈಲು ಒಂದು ಕೈ ಹಿಂದೆ ಇಟ್ಕೊಂಡು ಬೇರೆ ಚಿಂಟು ಬರ್ತಾ ಇದ್ದಾನೆ ಆಮೇಲೆ ಹೇಳಿದ್ರು ಅವನಿಗೆ ಬೋರ್ ಆಗ್ಬಿಟ್ಟಿದೆ ಬೈಕ್ ಬರ್ತಾಯಿದೆ ಹಿಂದಕ್ಕೆ ಬಾ ಬಜ್ಜಿ ಸೈಡ್ ಬಾ ಇಲ್ಲ ನಿಂತ್ಕೊಬಿಡಲ್ಲೇ ಹೋಗುತ್ತೆ ಸೈಡಲ್ಲಿ ಅಲ್ಲೇ ಇರು ಚಿಂಟು ಬರಬೇಡ ನೀನು ಬೈಕ್ ಬರ್ತಾಯಿದೆ ಅಲ್ಲೇ ಇರಬೇಕು ನೀನು ಅಲ್ಲೇ ಇರು ಖುಷ್ ಬಾ ಚಿಂಟು ಬಾ ಅಜ್ಜಿ ಇಲ್ಲ ಅಂತಾನೆ ನಿಮ್ಮ ಅತ್ತೆ ಇಲ್ಲದೇ ಬೋರ್ ಆಗ್ಬಿಟ್ಟಿದ್ಯಾ ಹಾಸ್ಪಿಟಲ್ ಬಂದು ಬರ್ತಾರೆ ಬಾ ಏನವ ಹಾಂ ನಿಮ್ಮ ಮನೇಲಿ ಬೈತಾರ ಏನಂತ ಎಲ್ಲ ಹೋಗ್ಬಾರ್ದು ಅಂತ ಬೈತಾರ ಮನೇಲಿ ಅದು ಏನಕ್ಕೆ ಅಂದರೆ ಇಲ್ಲಿ ಬೈಕು ಕಾರೆಲ್ಲ ಬರುತ್ತೆ ಮಗನೇ ಅದಕ್ಕೆ ಅವರು ಈಚೆ ಹೋಗ್ಬಾರ್ದು ಒಬ್ಬೊಬ್ಬರೇ ಅಂತ ಬೈಯೋದು ಈಗ ನಾನಿದ್ದೀನಲ್ವಾ ನೋಡ್ಕೊತೀನಿ ಓಕೆ ನೋಡಣ್ಣ ಏನು ಅಂತ ನನಗೆ ಹಾಸ್ಪಿಟಲ್ಗೆ ಒಬ್ಬರೇ ನಂಗೆ ಖುಷಿ ಆಯ್ತಿದೆ ಯಾಕೆ ಪಾಪ ಆಗಲ್ಲ ಹಾಸ್ಪಿಟಲ್ಗೆ ಹೋಗ್ರೆ ನನಗೆ ತಾತ ಬಂತು ಬಜ್ಜಿ ಈಗ ತಾತನ ವಿಡಿಯೋ ಮಾಡ್ತಾರೆ ಅಂತ ತಾತ ನಿಂತ್ಕೊಂಡು ಪೋಸ್ ಕೊಡ್ಬೇಕಾ ಪಾಪ ಬಂದರು ಮನೆಗೆ ಹೋಗ್ತಾ ಇದ್ದಾರೆ ಚಿಂಟು ಕುತ್ಕೊಂಡು ನೋಡ್ತಾ ಇದ್ದಾನೆ ನನ್ನ ಹತ್ರ ಅಯ್ಯೋ ಚಿಂಟು ಚಿಂಟು ಏನು ಮಾಡ್ತಿದೆ ಎಲ್ಲ ಅಲ್ಲಿ ಅದ್ರ ಬುಜ್ಜಿ ಬೇಬಿ ಆಟ ಸಾಮಾನು ಇದ್ದಾವೆ ಬೇಡ ಬೇಡ ಅಂತ ಅಯ್ಯೋ ಸುಮ್ಮನಿರೋ ಬೇಡ ಬೇಡ ಅಂತ ಹಾಕಿದ್ರು ಕೂಡ ಒಂದು ಗಾಡಿ ನೋಡಲ್ಲಿ ಖುಷ್ ಸುಮ್ಮನೆ ಇರು ಅವಾಗ ನಾನು ಎಲ್ಲ ಕಿತ್ತಿ ಒದ್ತಾ ಇರ್ತೀನಿ ಕ್ಲೀನ್ ಮಾಡ್ತಾ ಇರ್ತೀನಿ ಯಾಕೆ ಕಿತ್ತಿ ಹೋದ್ರು ಎಲ್ಲ ಅವಾಗ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇವತ್ತೇನು ಜಿರಳೆಗಳು ಬರುತ್ತಲ್ಲ ಅಯ್ಯಪ್ಪ ನೋಡ್ಕೊಳ್ಳಿ ಯಾವ ಜಿರಳೆಗಳು ತುಂಬ ಇರುತ್ತೆ ಮನೆಗಳು ಬಂದ್ಬಿಡುತ್ತೆ ಅಂದರೆ ವಾರಕ್ಕೊಂದ್ಸರಿನಾದರೂ ಡೀಪ್ ಕ್ಲೀನ್ ಮಾಡಿಕೊಂಡು ಅದು ಜಿರಳೆ ಬರೋದಂಗೆ ಏನೇನು ಮಾಡಬೇಕು ಅದನ್ನ ಮಾಡಿ ನಾವು ಜಿರಳೆ ಬರೋಕ್ಕೆ ಎಲ್ಲ ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಅದ್ರ ನಾನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟ ಅದೇ ಇರುವೆ ಬಳಪ ಅದು ಇರುವೆ ಬಳಪ ಬರುತ್ತೆ ಅದು ಜಿರಳೆ ಹೋಗುತ್ತೆ ಅದು ಬೇಕಾದ್ರೆ ಲೈನ್ ಹಾಕ್ಬಿಡಿ ಕ್ಲೀನಾಗಿ ಅದು ಎಸಿಬೇಕು ಖುಷ್ ಅದು ಎಲ್ಲ ಇದ್ರ ಬಂದು ಸೊಕ್ಕಾಗುತ್ತೆ ಅದು ಕಾಕ್ರೋಚ್ ಮತ್ತೆ ಕಾಕ್ರೋಚ್ ಅದು ನಾನು ಜಿರಳೆ ಹೇಳ್ತೀನಿ ಇನ್ನ ಅಷ್ಟೇ ಕನ್ನಡದಲ್ಲ ಬಳ್ಳಿ ಬದಲೇ ಆಚೆ ಹುಳ ಹಾಕ್ತೀವಿ ಅದಕ್ಕೆ ನಂಗೆ ಅನ್ನೋದು ಏನಂತ ಆತೆ ಹುಳ ನಾನು ಹೇಳ್ತೀನಲ್ಲ ಆಚೆ ಹುಳ ಐತೆ ಬುಜ್ಜಿ ಅಂತಿಲ್ಲ ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಈಗ ನೋಡ್ಬಿಟ್ಟ ಈಗ ಒಂದು ಇಲ್ಲ ಮಾಡ್ಕೊಂಡು ನಾವು ಬಂದಿರೋದ್ಗೆ ಒಂದು ಇಲ್ಲಿ ಹೋಗಿದ್ದೆಲ್ಲ ಕ್ಲೀನ್ ಆಗಿ ನೀಟ್ ಮಾಡ್ಕೊಂಡು ಎಲ್ಲೂ ಒಂದು ಕಾಣಿಸ್ತಾ ಇಲ್ಲ ಇಲ್ಲೂ ಬರೀಬೇಕು ವಾರದಲ್ಲಿ ಒಂದಿನ ನೀಟಾಗಿ ಮಾಡ್ಬಿಟ್ಟು ಕ್ಲೀನಾಗಿ ಹೊಸ್ಬಿಟ್ಟು ಅಲ್ಲಲ್ಲೇ ಬರೆದ್ಬಿಟ್ಟು ಏನು ಮಾಡ್ತೀವಿ ಎತ್ತು ಮಾಡ್ಬಿಡ್ತೀವಿ ಹಂಗೆ ಮಾಡಬೇಕು ಇಲ್ಲ ಅಂದರೆ ಯಪ್ಪ ಅದರಿಂದ ಕಾಯಿಲೆ ಎಲ್ಲ ಬರುತ್ತೆ ಎಲ್ಲ ಇದೆಲ್ಲ ಕ್ಲೀನಾಗಿ ಹೊಸ್ತಾರೆ ಬುಜ್ಜಿ ಆಟ ಸಾಮಾನು ಒಂದಿಷ್ಟು ಆಟ ಸಾಮಾನು ಓಕೆ ಮತ್ತೆ ಎರಡೆಣ್ಣೆ ಇದು ಇದು ಹೆನ್ನ ಇದೆಯಾ ಬೇಕು ಅಂದರೆ ಫಿಲ್ ಮಾಡ್ಕೋಬೋದು ಆಯಿಲು ಹೌದಾ ಆದರೆ ಏನು ಯೂಸ್ ಜಾಸ್ತಿ ಬಂದ್ಬಿಡುತ್ತೆ ಮ್ಯಾಮ್ ವೇಸ್ಟ್ ಆಮ್ಲ ಅದೇ ನೀರ್ಗೆ ಹಾಕೊಂಡು ಕುಡಿಯೋದು ಬೆಳಗ್ಗೆ ಆಮ್ಲ ಜ್ಯೂಸ್ ಈ ಪ್ರಮೋಷನ್ಗೆ ಬಂದಿದ್ದು ವೇಸ್ಟ್ ಹಾಕ್ಲಿಲ್ಲ ಅಲ್ಲ ಇಟ್ಬಿಡಿ ಅವಾಗ ಅವಾಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೆಲ್ಲ ಇಲ್ಲ ಹಾಕಿರೋದೆಲ್ಲ ವೇಸ್ಟ್ ಇದೊಂದು ಬೇರೆ ಉಳ್ಕೊಬಿಡ್ತಾನೆ ಖುಷಿ ನೋಡ್ಬಿಟ್ಟೆ ನಾವೆಲ್ಲ ಅದಲ್ಲೇ ಇಟ್ಬಿಡಿ ಮ್ಯಾಮ್ ಆಟ ಸಾಮಾನು ಬೇಡ ಅಲ್ಲಿ ಇಡ್ತೀನಿ ಅವಾಗ ಯೂಸ್ ಆಗುತ್ತಲ್ಲ ಗಮ್ಮ ತಗೋ ಡ್ರೈಯರ್ ಇಡ್ತೀನಿ ಹಾಕೊಂಡು